ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಮಗೆಲ್ಲ ನಾಗರ ಪಂಚಮಿಯ ಹಾಗೂ ರಕ್ಷಾಬಂಧನ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ನಾಡಿನ ಅನೇಕ ಹಬ್ಬಗಳಲ್ಲಿ ಜನಪರವಾದ ಹಬ್ಬ ಅಂತ ಹೇಳಿದ್ರೆ ಇದು ನಾಗರ ಪಂಚಮಿ. ಈ ಹಬ್ಬದ ಮಹತ್ವವನ್ನು ನಾವೆಲ್ಲ ತಿಳ್ಕೋಬೇಕು. ಉತ್ತರ ಕರ್ನಾಟಕದಲ್ಲಿ ಹೇಗೆ ಆಚರಿಸ್ತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ ಆಚರಿಸ್ತಾರೆ, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ಆಚರಿಸ್ತಾರೆ, ಇದರ ಹಿಂದೆ ಇರತಕ್ಕಂಥ ಪೌರಾಣಿಕ ಮತ್ತು ಸಾಮಾಜಿಕ ಕಥನಗಳು ಏನೇನಿವೆ, ರಕ್ಷಾಬಂಧನ್ ಹೇಗೆ ಆರಂಭವಾಯಿತು ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಆಸೆ ನಮ್ಮದು. ನಮಗೆಲ್ಲ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದ್ರ ಜೊತೆಗೆ ತಮ್ಮ ಅಭಿಯಾನ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಒಂದು ಪಕ್ಷಿನೋಟವನ್ನು ಕೊಡೋದಕ್ಕೆ ಇವತ್ತು ನಮ್ಮ ನಾಡಿನ ಖ್ಯಾತ ಸೋದರ ಸೋದರಿಯರು ಬಂದಿದ್ದಾರೆ. ಯಾರು ಅನ್ನೋ ಕುತೂಹಲ ತಮಗೆ ಕಾಡ್ತಾ ಇದೆ ಅಂತ ನನಗೆ ಗೊತ್ತು. ಅವರ ಪರಿಚಯ ಮಾಡಿಕೊಡ್ತೇನೆ. ಮೊದಲಿಗೆ ಶ್ರೀ ರವೀಂದ್ರನಾಥ್ KS ನಮಸ್ಕಾರ. ಅವರ ಜೊತೆ ಬಂದಿದ್ದಾರೆ ಸೋದರಿ ಶ್ರೀಮತಿ ಗಾಯತ್ರಿ ಪ್ರಭಾಕರ್ ಅವರು. ನಮಸ್ಕಾರ. ಇಬ್ಬರೂ ಸಹ ನಮಗೆ ಹೊಸಬರಲ್ಲ, ನಮ್ಮ ಕೇಂದ್ರಕ್ಕೂ ಹೊಸಬರಲ್ಲ, ಕನ್ನಡಿಗರಿಗೂ ಹೊಸಬರಲ್ಲ. ಹಿರಿತೆರೆ ಕಿರಿತೆರೆ ಎರಡೂ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಕಲಾವಿದರು ಇವರು. ಜೊತೆಗೆ ಹೆಚ್ಚಿನ ಜನಕ್ಕೆ ತಿಳಿದೇ ಇರತಕ್ಕಂಥ ಮಾಹಿತಿ ಅಂದರೆ ಇವರು ಡಬ್ಬಿಂಗ್ ಕಲಾವಿದರು ಸಹ ಹೌದು, ಅಂದರೆ ಕಂಠದಾನ ಕಲಾವಿದರು. ಹೇಗಿದೆ ಇವರ ಅಭಿಯಾನ ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ಮೊದಲಿಗೆ ರವೀಂದ್ರನಾಥ್ ಅವರನ್ನು ಮಾತಾಡಿಸೋಣ. ಹೇಳಿ ರವೀಂದ್ರನಾಥ್ ಅವರೇ ನಮಸ್ಕಾರ. ಸೋಮೇಶ್ವರ್ ಅವರಿಗೆ ನಮಸ್ಕಾರ ಹೇಳೋದನ್ನೇ ಮರ್ತ್ಬಿಟ್ವಿ ಅಲ್ವಾ, ಅಷ್ಟು ಸಂಭ್ರಮ ಆಗೋಗ್ಬಿಟ್ಟಿದೆ ನಮಗೆ. ತುಂಬ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಇಬ್ಬರಿಗೂ. ಕಲಾವಿದರಾಗಿ ತಮ್ಮ ಪರಿಚಯ ಇದೆ, ಆದರೆ ವೈಯಕ್ತಿಕ ಪರಿಚಯ ನಮಗೆ ಬಹಳ ಕಡಿಮೆ. ಹಾಗಾಗಿ ಸಂಕ್ಷಿಪ್ತವಾಗಿ ತಮ್ಮ ಹಿನ್ನೆಲೆ ತಿಳಿಸ್ಕೊಟ್ರೆ ಬಹಳ ಒಳ್ಳೆಯದು. ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕ ಗಾಯತ್ರಿ ಪ್ರಭಾಕರ್ ಭಾಗಿಯಾಗಿದ್ದಾರೆ. ನನಗೆ ಇನ್ನೊಬ್ಬರು ದೊಡ್ಡಕ್ಕ ಗೀತಾ ರಾಜೇಶ್ ರವರು, ನಮ್ಮ ಪ್ರಖ್ಯಾತ ಚಲನಚಿತ್ರ ನಟ ರಾಜೇಶ್ ರವರ ಪತ್ನಿ ಆಶಾರಾಣಿ ತಾಯಿ ನಮ್ಮ ಗೀತಾ ಅವರು ನನ್ನ ದೊಡ್ಡಕ್ಕ. ಮೊದಲನೇ ಅಕ್ಕ ಅವರು, ಎರಡನೇ ಅಕ್ಕ ಗಾಯತ್ರಿ. ನಮ್ಮಣ್ಣ ಒಬ್ಬರಿದ್ದರು ಚಂದ್ರಶೇಖರ್ ಅಂತ, ಆತನೂ ಕಲಾವಿದ. ದುರದೃಷ್ಟವಶಾತ್ ಬಹಳ ಚಿಕ್ಕ ವಯಸ್ಸಲ್ಲೇ ಅವ್ರು ತೀರ್ಕೊಂಡ್ರು. ಸೊ ನಾವು 4 ಜನ ಮಕ್ಕಳು. ನಮ್ಮ ತಾಯಿ KS ಸುಬ್ಬಲಕ್ಷ್ಮಿ ಅಂತ ಆಕಾಶವಾಣಿ ಕಲಾವಿದರು, ತುಂಬ ಒಳ್ಳೆ ಸಂಗೀತ ವಿದುಷಿ, ತುಂಬ ಇವತ್ತಿನ ಪ್ರತಿಷ್ಠಿತ ವಿದ್ವಾಂಸರಿಗೆ ಆಕೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅನ್ನೋದು ಒಂದು ದೊಡ್ಡ ನಮಗೆ ಒಂದು ಹೆಮ್ಮೆ. ಚಿಂತಲಪಲ್ಲಿ ರಾಮಚಂದ್ರ ಶಾಸ್ತ್ರಿಗಳು ಅಂತ ತಾವು ಕೇಳಿರ್ಬೋದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿ. ಅವರ ಮೊದಲ ಶಿಷ್ಯೆ ನಮ್ಮ ತಾಯಿ ಅಂತ. ಸೊ ಹಾಗಾಗಿ ಇಡೀ ಕುಟುಂಬನೇ, ವಿಜಯ ನರಸಿಂಹ ಅವರು ಕರ್ನಾಟಕ ಚಲನಚಿತ್ರರಂಗದ ಬಹಳ ಶ್ರೇಷ್ಠ ಚಿತ್ರ ಸಾಹಿತಿಗಳು. ಅವರ ಸಹೋದರರು ಕೃಷ್ಣಶಾಸ್ತ್ರಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಗೀತವನ್ನು ಹೇಳಿಕೊಟ್ಟಂಥವರು HR ಕೃಷ್ಣಶಾಸ್ತ್ರಿ. ಅವರ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳು, ನಮ್ಮ ನಾಗರಹಾವನು ಚಿತ್ರದಲ್ಲಿ ಅಲಮೇಲು ತಂದೆ ಪಾತ್ರ ಮಾಡಿದ್ರಲ್ಲ ರಾಮಚಂದ್ರ ಶಾಸ್ತ್ರಿಗಳು. ಇವರೆಲ್ಲ ನಮಗೆ ನಮ್ಮ ಅಜ್ಜಿ ಅಣ್ಣಂದರು ತಮ್ಮಂದರು. ಹಾಗಾಗಿ ಒಂದು ಕಡೆ ತಾತನ ಇದು, ಇನ್ನೊಂದು ಕಡೆ ಸೋದರ ಮಾವನ್ನ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ ಮದುವೆ ಆಗಿದ್ದರಿಂದ ವಿಜಯ ನರಸಿಂಹ ಅವರು ಚಿಕ್ಕಪ್ಪ ಕೂಡ ಆದರು. ನಮ್ಮ ತಾಯಿ ಸ್ವತಃ ಆಕಾಶವಾಣಿ ಕಲಾವಿದೆ. ಅವ್ರದ್ದೇ ಒಂದು ತಂಡ ಕಟ್ಟಿಕೊಂಡು ಆಕಾಶವಾಣಿನಲ್ಲಿ ನಾಟಕಗಳನ್ನು ಅವರೇ ಬರೆದು ಅವರು ಕಲಾವಿದೆ ಆಗಿದ್ದರು. ನಮ್ಮನ್ನೆಲ್ಲ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಹೋಗ್ತಿದ್ರು ಆಕಾಶವಾಣಿಗೆ. ಸೊ ಆಕಾಶವಾಣಿ ಸುಮಾರು 8-10 ವರ್ಷದ ನಾವು ಹುಡುಗರಾಗಿದ್ದಾಗ ಅಲ್ಲಿಂದನೇ ನಮ್ಮ ಆಕಾಶವಾಣಿ ಒಡನಾಟ, ಅಂದರೆ ಮೈಕ್ ಮುಂದೆ ನಿಂತ್ಕೊಂಡಿದ್ದು ಆಗ್ಲೇ. ಅಲ್ಲಿಂದ ಭಗವಂತನ ಕೃಪೆ ಇಲ್ಲಿ ತನಕ ಮೈಕ್ ಮುಂದೆ, ಕ್ಯಾಮ್ರಾ ಮುಂದೆ ನಾವು ನಿಂತ್ಕೊಂಡು ಅಭಿನಯ, ಡಬ್ಬಿಂಗು, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿದೆ. ನನಗಿಂತ ಮೊದಲು, ನನಗಿಂತ ಸೀನಿಯರು, ನನಗಿಂತ ದೊಡ್ಡವಳು ನಮ್ಮಕ್ಕ. ಹಾಗಾಗಿ ಕಂಠದಾನ ಕ್ಷೇತ್ರಕ್ಕೆ ಅವಳೇ ಮೊದಲು ಬಂದಿದ್ದು.
ಆಕಾಶವಾಣಿ ಕೂಡ ಅವಳೇ ಮೊದಲು. ಎಷ್ಟು ಆಕೆ ಪ್ರಸಿದ್ಧಿ ಪಡೆದಿದ್ಲು ಅಂದರೆ, ಆಗ ದೂರದರ್ಶನ ಪ್ರಾರಂಭ ಆಗೋದಕ್ಕೆ ಮುಂಚೆ ಆಕಾಶವಾಣಿ ನಾಟಕಗಳೇ ಸೋಮವಾರ ಗುರುವಾರ 2 ದಿವಸಗಳು ನಾಟಕಗಳು ಬರ್ತಿತ್ತಲ್ಲ, ಒಂದು ದಿವಸ ನ್ಯಾಷನಲ್ ಪ್ಲೇ ಬರ್ತಿತ್ತು. ಆ ನಾಟಕಗಳು ಅವತ್ತು ಬಿತ್ತರಗೊಂಡು ಪ್ರಸಾರಗೊಂಡ ಮಾರನೇ ದಿವಸ ಗಾಯತ್ರಿ ಏನಾದರೂ ಯಾವುದಾದ್ರೂ ಅಂಗಡಿಗೆ ಹೋಗಿದ್ರೆ ಅಲ್ಲಿ ಆಕೆ ಧ್ವನಿ ಕೇಳಿ ಪಕ್ಕದಲ್ಲಿ ಬೇರೆ ಯಾರೋ ಗ್ರಾಹಕರಿದ್ದರೆ, ನೀವು ಗಾಯತ್ರಿ ಪ್ರಭಾಕರ್ ಅವರಲ್ವಾ, ಆಗ ಗಾಯತ್ರಿ ಇನ್ನೂ ಮದುವೆ ಆಗಿರಲಿಲ್ಲ, ಗಾಯತ್ರಿ ಅವರಲ್ವಾ, ನೆನ್ನೆ ನಿಮ್ಮ ನಾಟಕ ನಾವು ಕೇಳಿದ್ವಿ ಅನ್ನೋಷ್ಟು ಧ್ವನಿನಲ್ಲಿ ಪ್ರಖ್ಯಾತಿ ಗಳಿಸಿದ್ದಂತಹ ಕಲಾವಿದೆ. ನಂತರದ ದಿವಸಗಳಲ್ಲಿ ನಾನು ಆಕಾಶವಾಣಿನಲ್ಲಿ ಆಡಿಷನ್ನಲ್ಲಿ ಪಾಸಾಗಿ 1976ರಿಂದ ನಾನು ಆಕಾಶವಾಣಿನಲ್ಲಿ ನಾಟಕ ವಿಭಾಗದಲ್ಲಿ ಕಲಾವಿದನಾಗಿ ನನ್ನ ಈ ಕಲಾ ಜೀವನವನ್ನು ಪ್ರಾರಂಭ ಮಾಡಿದೆ. ನಡ್ಕೊಂಡು ಹೋಗ್ತಾ ಇದೆ. ಬಹಳ ಸಂತೋಷ ರವೀಂದ್ರ. ತಮ್ಮ ಅಕ್ಕ ಗಾಯತ್ರಿಯವರು ಹೇಗೆ ಆಕಾಶವಾಣಿ ಮೂಲಕ ಈ ಕಲಾ ಜಗತ್ತನ್ನು ಪ್ರವೇಶಿಸಿದ್ರು ಅಂತ ತಾವೀಗಾಗಲೇ ಮುನ್ನುಡಿ ಕೊಟ್ಟಿದ್ದೀರಿ. ತಮ್ಮ ಅನುಭವ ಏನಿತ್ತು, ಆಕಾಶವಾಣಿ ನಾಟಕಗಳು ಹೇಗೆ ನಡೀತಾ ಇದ್ವು, ನಿಮ್ಮ ಜೊತೆ ಇದ್ದಂಥ ಸಹ ಕಲಾವಿದರು ಯಾರಾಗಿದ್ದರು, ಯಾವ್ಯಾವ ನಾಟಕಗಳನ್ನು ತಾವು ಆಡಿದ್ದೀರಿ, ಅಂದಿನ ದಿನಗಳ ಒಂದು ಸ್ಥೂಲ ನೋಟವನ್ನು ನಾವು ಕೊಟ್ಟರೆ. ಖಂಡಿತ. ಮೊದಲು ನಿಮಗೆ ಶುಭಾಶಯಗಳು, ಹಾಗೆ ಧನ್ಯವಾದಗಳು ಕೂಡ. ನನ್ನನ್ನು ಗುರುತಿಸಿ ಇಲ್ಲಿ ನನ್ನ ತಮ್ಮನ ಜೊತೆ ಕರೆಸ್ಕೊಂಡು ಬಂದು ಕೂರಿಸಿರೋದಕ್ಕೆ ತುಂಬಾ ಋಣಿಯಾಗಿದ್ದೀನಿ ನಾನು. ನನಗೆ ತುಂಬ ಒಂಥರ ಸಂತೋಷ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ನೀವು ಹೇಳಿದಾಗೆ ಆಕಾಶವಾಣಿಯಲ್ಲಿ ನನ್ನ ತಮ್ಮ ಆಲ್ರೆಡಿ ಎಲ್ಲ ಪರಿಚಯ ಮಾಡಿಕೊಟ್ಬಿಟ್ಟಿದ್ದಾನೆ. ಏನಂದರೆ, ನಾನು ಅಮ್ಮನ ಜೊತೆ ಅಮ್ಮಂದು ಹಕ್ಕಿ ಬಳಗ ಮತ್ತು ಇದ್ರದ್ದು 2 ಬಾಲಜಗತ್ ಅಂತ 2 ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ಬರ್ತಿತ್ತು. ಆವಾಗ ಅಲ್ಲಿನ ಹೆಡ್ಡು ಸರೋಜಾದೇವಿ ಅಂತ, ಅವ್ರ ಅಮ್ಮನಿಗೆ ಒಳ್ಳೆ ಆಪ್ತ ಗೆಳತಿ ಮತ್ತು ಗುರು ಬೇರೆ, ಅವರು ವೈದೇಹಿ ಅವರೆಲ್ಲ. ಸೊ ಅವ್ರ ಮುಖಾಂತರ ನಾನು ಅಲ್ಲಿ ಬಾಲಕಲಾವಿದೆಯಾಗಿ ಹೋದೆ. ಎಷ್ಟೋ ಸರಿ ನನಗೆ ನೆನಪಿದೆ, ಮೈಕು ತೀರಾ ಆ ಲೆವೆಲ್ಗೆ ತರೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಕೋಆರ್ಟಿಸ್ಟ್ಗಳಿಗೋಸ್ಕರ ನನಗೆ ಸ್ಟೂಲ್ ಹಾಕಿ ನಿಲ್ಲಿಸಿ ರೆಕಾರ್ಡ್ ಮಾಡೋರು ಪ್ರೋಗ್ರಾಮ್ಗಳನ್ನೆಲ್ಲ. ಅಲ್ಲಿಂದ ಒಂದು 3-4 ವರ್ಷ ಬಾಲಜಗತ್ ಅದೆಲ್ಲ ಮಾಡ್ಕೊಂಡು ಬಂದಮೇಲೆ 12-13ನೇ ವಯಸ್ಸಿಗೆ ನನಗೆ ಆಡಿಷನ್ ಮಾಡಿ ಆವಾಗಲೇ ನಾನು ಎ ಗ್ರೇಡ್ ಕಲಾವಿದೆಯಾಗಿ ಸೆಲೆಕ್ಟ್ ಆಗಿಬಿಟ್ಟೆ. ತುಂಬ ಅತ್ಯಂತ ವಿರಳವಾದ ಒಂದು ಹೆಮ್ಮೆ ಪಡೋ ಅಂಥ ಒಂದು ಸ್ಥಾನ ನನಗೆ ಆಕಾಶವಾಣಿಯಿಂದ ಸಿಕ್ಕಿದ್ದು. ಡಾಕ್ಟರ್ ವಸಂತ್ ಕೌಲಿ ಆವಾಗ ನಮಗೆ ಡ್ರಾಮಾ ಡೈರೆಕ್ಟರ್ ಆಗಿದ್ದರು. ಅವರು ಬರೆದಂಥ ಎಷ್ಟೋ ನಾಟಕಗಳಲ್ಲಿ ನಾನೇ ನಾಯಕಿ. ಎಷ್ಟರ ಮಟ್ಟಿಗೆ ಅಂದರೆ, ಅವರು ಏನಾದರೂ ಒಂದು ರಂಗಭೂಮಿ ಒಂದು ನಾಟಕ ಮಾಡಬೇಕು ಅಂತಂದರೆ ಆ ಸ್ಕ್ರಿಪ್ಟುಗಳು ಎಲ್ಲ ನಾನು ಕೂತ್ಕೊಳ್ತಿದ್ನಲ್ಲ ರಿಹರ್ಸಲ್ಸಲ್ಲಿ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ರಿಹರ್ಸಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿಯೊಬ್ಬ ಕಲಾವಿದರು ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಹೇಳೋರು, ಯಾಕೆಂದರೆ ಅಷ್ಟು ಪಾತ್ರಗಳದ್ದು ಡೈಲಾಗ್ಸ್ ನನಗೆ ನೆನಪಿರೋದು. ಅವ್ರಿಗೆ ನಾನು ಕ್ಯೂ ವರ್ಡ್ಸ್ ಕೊಟ್ಟು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದು. ಗಂಡಾಗಲಿ ಹೆಣ್ಣಾಗಲಿ ರಾಕ್ಷಸ ಆಗಲಿ ಎಂಥ ಪಾತ್ರ ಇದ್ದರೂ ವಾಯ್ಸ್ ವೇರಿಯೇಷನ್ ಕೊಟ್ಟು ಮಾಡ್ತಾ ಇದ್ದೆ ನಾನು. ಆ ಸಮಯದಿಂದ ನಾನು ರಂಗ ಕಲಾವಿದೆಯಾಗಿ ಡಾಕ್ಟರ್ ವಸಂತ್ ಕೌಲಿ ಅವ್ರ ಜೊತೆ, ರಂಗನಾಥ್ ಅವ್ರ ಜೊತೆ ತುಂಬ ಅಂದರೆ ತುಂಬ, ಯಮುನಾ ಮೂರ್ತಿಯವ್ರ ಜೊತೆ ತುಂಬ ನಾಟಕಗಳು ಮಾಡಿದ್ದೀನಿ. ಅದಾದ ಮೇಲಿಂದ ದೂರದರ್ಶನ್ ಇಲ್ಲಿ ಬೆಂಗಳೂರಲ್ಲಿ ಬಂದಿರಲಿಲ್ಲ. ಆವಾಗ ಗುಲ್ಬರ್ಗ ಸ್ಟೇಷನ್ನಲ್ಲಿ ಓಪನ್ ಆದಾಗ ಪ್ರೆಸೆಂಟೇಷನ್ ಅನೌನ್ಸರ್ ಅಂತ ನನಗೆ 3 ದಿವಸ ಫಸ್ಟ್ ಅನೌನ್ಸರ್ ನಾನೇ. ಅದಕ್ಕೆ ಸ್ಟೇಜ್ ಮೇಲೆ ಮತ್ತೆ ದೂರದರ್ಶನ್ಗೆ ದಾಖಲೆ ಇದು ಗುಲ್ಬರ್ಗ ಸ್ಟೇಷನಲ್ಲಿ ಗುಲ್ಬರ್ಗಲ್ಲೇ ಫಂಕ್ಷನ್ನು. ಆದರೆ ಅದರದೆಲ್ಲ ರೆಕಾರ್ಡಿಂಗ್ ಆಗ್ತಾ ಇದ್ದಿದ್ದು ಹೈದರಾಬಾದಲ್ಲಿ. ಸೊ ತಿಂಗಳಿಗೊಂದ್ಸಾರಿ ನಾನು ಹೈದರಾಬಾದಿಗೆ ಹೋಗಿ ಅಲ್ಲಿ ನಾನು ಇದು ಎಲ್ಲ ಧ್ವನಿ ಒಂದು ತಿಂಗಳಿಗಾಗೋದು ಅನೌನ್ಸ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟು ನಾನು ರೆಕಾರ್ಡ್ ಮಾಡಿಕೊಂಡು, ಸ್ಪೆಷಲ್ ಎಪಿಸೋಡ್ಸ್ ಇದ್ದರೆ ಅದ್ರ ಮಾತ್ರ ಸ್ಪೆಷಲ್ ಅನೌನ್ಸ್ಮೆಂಟ್ ಇರ್ತಿತ್ತು ಮಾಡಿಕೊಂಡು. ಆವಾಗಿಂದ ನನ್ನ ಬಾಡಿ ಗಾರ್ಡ್ ಈ ಹುಡುಗನೇ. ಅವನೇ ಚಿಕ್ಕವನು, ಆದರೆ ನನ್ನ ಬಾಡಿ ಗಾರ್ಡ್ ಆಗಿ ನನ್ನ ಜೊತೆ ಗುಲ್ಬರ್ಗಾಗೂ ಬಂದಿದ್ದಾನೆ, ಹೈದರಾಬಾದ್ಗಳಿಗೆ ಎಷ್ಟು ಪ್ರೋಗ್ರಾಮ್ಸ್ ಬಂದಿದ್ದಾನೆ. ಚೀಫ್ ಗೆಸ್ಟ್ ಅವಾಗ ಅವರೇ ಚೀಫ್ ಗೆಸ್ಟ್ ಆಗಿ ಗುಲ್ಬರ್ಗಾದಲ್ಲಿ ಇದು ಪ್ರಸಾರ ಕೇಂದ್ರ ಉದ್ಘಾಟನೆಗೆ. ಆಗ ಇವಳು ಅಫಿಷಿಯಲ್ ಆಗಿ ಹೋದ್ರೆ ಇವಳು ಬಾಡಿ ಗಾರ್ಡ್ ಅಂದ್ರೆ ಇವಳ ಜೊತೆ ನಾನು ಹೋಗಿದ್ದೆ. ಆಗಿಂದ ಒಡನಾಟ ಇವಳ ಜೊತೆ ನನಗೆ. ನಿಜವಾಗ್ಲೂ ಎಂಥ ಕ್ಷಣಗಳು ಅಂದರೆ ಅದು ತುಂಬ ನಮಗೆ ಈಗಿನ ಮಟ್ಟಕ್ಕೆ ಯೋಚನೆ ಮಾಡಿದರೆ ತುಂಬ ಕಡಿಮೆ ಅಮೌಂಟು.
ಆದರೆ ಆ 3 ದಿವಸ ಅನೌನ್ಸ್ಮೆಂಟು, RTA, DA ಅದು ಇದು ಎಲ್ಲ ಸೇರಿ 10,000 ರೂಪಾಯಿ ಬಂದ್ಬಿಟ್ರೆ ಅದು ಚೆಕ್ಕೆ ಆಗಿರಲಿ, ನಮ್ಗೆ ಆವಾಗಿಂದು ಇದರಲ್ಲಿ ಯಾರು ಕದ್ಕೊಂಡ್ಬಿಡ್ತಾರೋ ಏನೋ, ಇಡೀ ದಿವಸ 10,000 ಟ್ರೈನಲ್ಲಿ ಆ ಕಾಲಕ್ಕೆ ತುಂಬಾ ಭಾರವಾದ ಚೆಕ್ ಅದು. ಪರ್ಸು ಹಿಂಗಿಟ್ಕೊಂಡು ರಾತ್ರಿ ಹೊತ್ತು ಮಲ್ಕೊಳ್ತಾ ಇದ್ದಿದ್ದು ಟ್ರೈನಲ್ಲಿ. ಈ ಹುಡುಗ ಅಷ್ಟು ಜೊತೆಲೇ ಇದ್ದು ಪಾಪ ಎಲ್ಲ ನೋಡ್ಕೊಳ್ಳೋನು. ಅಲ್ಲಿಂದ ನಂದು ಪ್ರಭಾತ್ ಕಲಾವಿದರಿಗೆ ಶ್ರೀನಾಥ್ ಮತ್ತು ಮಂಜುಳಾ ಅವ್ರು ಮಾಡ್ತಾ ಇದ್ದಿದ್ದ ಪಾತ್ರಗಳನ್ನೆಲ್ಲ ನಾನು ಮಾಡೋಕ್ಕೆ ಅವಕಾಶ ಸಿಕ್ತು. ನನಗೆ ಗೋಪಿನಾಥ್ ದಾಸರು ಕರೆದು ಕೊಟ್ಟರು. ವಿಜಯೋತ್ಸವ, ಕರ್ನಾಟಕ ವೈಭವ, ಶಬರಿ, ಈ ಥರ. ಸಿಂಡ್ರೆಲಾ. ನಾನು ಸೋಮೇಶ್ವರ್ ಅವರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಪ್ರಾರಂಭ ಮಾಡಿದ್ದು ಇವಳಾದರೆ ಇವಳ ಜೊತೆಗೆ ಇವಳು ಎಲ್ಲೆಲ್ಲಿ ಹೋಗಿದ್ದಾಳೋ ಅಲ್ಲೆಲ್ಲ ನಾನು ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇವಳ ಜೊತೆ ನಾನು ಜೊತೆಗಾರನಾಗಿ ಹೋಗ್ತಾ ಇದ್ದಿದ್ದು ಬಿಡಿ. ನಾನೇ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿ, ಇವಳು ದೂರದರ್ಶನ ಮೊದಲ ಅನೌನ್ಸರ್ ಆದರೆ ನಾನಿಲ್ಲಿ ದೂರದರ್ಶನದಲ್ಲಿ ಆಲ್ಮೋಸ್ಟ್ ಪ್ರಾರಂಭ ಆಗಿ 1 ವರ್ಷಕ್ಕೆಲ್ಲ ವಾರ್ತಾವಾಚಕನಾಗಿ ನಾನು ಇಲ್ಲಿ ಸೇರ್ಪಡೆಯಾಗಿ ವಾರ್ತಾವಾಚಕ, ನಿರೂಪಕ, ವೀಕ್ಷಕ, ವಿವರಣೆಗಾರ, ಹೀಗೆ ದೂರದರ್ಶನದ ಸಂಪರ್ಕ, ಒಡನಾಟ. ಆಕಾಶವಾಣಿಲಿ ಮೊದಲು ಆಡಿಷನ್ ಆಗಿದ್ದು ಇವಳಿಗೆ, ಆ ನಂತರದ ಆಡಿಷನ್ನು. ಈಗಲೂ ಪ್ರಸ್ತುತ ನಾವಿಬ್ಬರು ಆಕಾಶವಾಣಿ ಕಲಾವಿದರು ಡ್ರಾಮಾ ಡಿಪಾರ್ಟ್ಮೆಂಟಲ್ಲಿ. ಆಮೇಲೆ ಇವಳು ಪ್ರಭಾತ್ ಕಲಾವಿದರು ಒಡನಾಟ. ಪ್ರಭಾತ್ ಕಲಾವಿದರಲ್ಲಿ ಇವಳು ನನಗಿಂತ ಸೀನಿಯರು. ಗೋಪಿನಾಥ್ ದಾಸರು ಬದುಕಿದ್ದಾಗ ಅವ್ರ ಜೊತೆ ಇವಳಿಗೆ ಅವ್ರ ಮನೆಯಲ್ಲಿ ಒಬ್ಬಳು ಮಗಳಿವಳು. ಎಲ್ಲ ಕಾರ್ಯಕ್ರಮಗಳು, ಆ ನಂತರದ ಸುಮಾರು ಕಾರ್ಯಕ್ರಮಗಳಿಗೆ ನನ್ನ ಧ್ವನಿ ಅವರಿಗೆ ತುಂಬ ಇಷ್ಟ, ಬೇಕು ಅಂತ ಕರೆಸ್ಕೊಂಡು ಅವ್ರದ್ದು ಎಷ್ಟೋ ಬ್ಯಾಲೆಗಳಿಗೆ ನಾನು ಕನ್ನಡ ಮತ್ತು ತೆಲುಗುನಲ್ಲಿ ಅವ್ರು ಮಾಡಿರುವಂತಹ ನೃತ್ಯ ರೂಪಕಗಳಿಗೆ ಕೂಡ ನಾನು ಹಲವಾರು ಪಾತ್ರಗಳಿಗೆ ಧ್ವನಿ. ಹೀಗೆ ಇಬ್ಬರು ಒಟ್ಟಿಗೆ, ಅವಳು ಫಸ್ಟ್ ಡಬ್ಬಿಂಗ್ ಆರ್ಟಿಸ್ಟು, ಆ ನಂತರ ನಾನು ಡಬ್ಬಿಂಗ್ ಆರ್ಟಿಸ್ಟು. ಹೀಗೆ ರವೀಂದ್ರನಾಥ್, ಈ ಡಬ್ಬಿಂಗ್ ಆರ್ಟಿಸ್ಟ್ ಅನ್ನೋರಿಗೆ ಧ್ವನಿ, ಕಂಠ ಬಹಳ ಮುಖ್ಯವಾಗುತ್ತೆ. ಹೌದು, ವಾಯ್ಸ್ ಕಲ್ಚರ್ ಅಂತ ಹೇಳ್ತಾರೆ, ಧ್ವನಿ ಕೃಷಿಕೆ. ಹೌದು, ನಿಮ್ಮ ಕಂಠವನ್ನು ನೀವು ಜೀವಕ್ಕಿಂತಲೂ ಹೆಚ್ಚಾಗಿ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಏನಿದು ಈ ವಾಯ್ಸ್ ಕಲ್ಚರ್ ಅಥವಾ ಧ್ವನಿ ಕೃಷಿಕೆ ಅಂದರೆ? ತಾವು ಅನುಭವದಲ್ಲೂ ವಯಸ್ಸಲ್ಲೂ ಹಿರಿಯರು, ಹಾಗಾಗಿ ತಾವು ಕೊಡುವಂಥ ಮಾಹಿತಿ ನಮ್ಮ ವೀಕ್ಷಕರಲ್ಲಿ ಭಾವಿ ಕಲಾವಿದರು ಯಾರಾದರೂ ಇದ್ದರೆ ಅವರಿಗೆ ಬಹಳ ಉಪಯೋಗ ಆಗುತ್ತೆ. ಏನಿದು ಧ್ವನಿ ಕಲ್ಚರ್? ನಿಜವಾಗ್ಲೂ ಹೇಳಬೇಕು ಅಂದರೆ ಕಲ್ಚರ್, ವಾಯ್ಸ್ ಕಲ್ಚರ್ ಇದೆಲ್ಲ ಏನು ಮಾಡ್ತಾರೆ ಅದೆಲ್ಲ ನನಗೆ ಏನೂ ಗೊತ್ತಿಲ್ಲ ಸರ್. ನಮ್ಮ ಡಾಕ್ಟರ್ ಕೌಲಿ ಅವರು ಮೈಕ್ ಮುಂದೆ ನಿಲ್ಲಿಸಿ ಕಿರ್ಚಾಡಬೇಕಾದ್ರೆ, ಆ ಮಹಾಪ್ರಾಣಗಳು ಉಪಯೋಗಿಸ್ಬೇಕಾದ್ರೆ ಟಪ್ ಅಂತ ಸೌಂಡ್ ಬರಬಾರ್ದು, ಈ ಕಡೆ ತಿರ್ಕೋ, ಈ ಕಡೆ ತಿರ್ಕೊಂಡು ಅದು ಹೇಳು, ಮತ್ತೆ ಇಮ್ಮಿಡಿಯೇಟಾಗಿ ಈ ಕಡೆ ಬಾ. ಮಹಾಪ್ರಾಣ ಕಡಿಮೆ ಆಯಿತು, ನಾವು ರೆಗ್ಯುಲರ್ ಭಾಷೆನಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಈ ಕಡೆ ಬಾ, ಅದು ಆವಾಗ ನಿಂಗೆ ಆ ಸೌಂಡ್ ಬರಲ್ಲ. ಸೈಡ್ ಮೈಕಲ್ಲಿ. ಆಮೇಲೆ ದೂರದಿಂದ ಕಿರ್ಚೋದು ಇದ್ರೆ ಅಲ್ಲಿ ಬಾಗಲ ಹತ್ರ ನಿಂತ್ಕೊಂಡು ಕಿರ್ಚ್ಕೊಂಡು ನಾವು ಒಳಗಡೆ ಬರೋದು. ಆ ಧ್ವನಿನಲ್ಲೇ ನಾವು ದೂರದಿಂದ ಅಂತ ಒಂದು ನಾಟಕ ಇದೆ, ಅದರಲ್ಲಿ ಮುಂಬೈನ ಷಣ್ಮುಗಾನಂದ ಹಾಲಲ್ಲಿ ರಿಹರ್ಸಲ್ಸ್. ಅವ್ರೇನು ಮಾಡೋರು, 3ನೇ ಮಹಡಿ ಆ ತುದಿನಲ್ಲಿ ಕೂತ್ಕೊಳ್ಳೋರು. ಜನಸಾಮಾನ್ಯರದ್ದು ಟಿಕೆಟ್ ಇರ್ತಿತ್ತಲ್ಲ, ಅದರಲ್ಲಿ ಮುಂದೆ ಸೋಫಾ ಮೇಲೆ ಕೂತ್ಕೊಳ್ತಿರ್ಲಿಲ್ಲ. ನಮಗೆ ಮೈಕೆಲ್ಲ ತೆಗೆದುಬಿಡೋರು. ನಾವು ಭಾಷೆನ ಹಂಗೆ ಕಂಟ್ರೋಲ್ ಮಾಡಿಕೊಂಡು, ನಮ್ಮ ಧ್ವನಿನ ಆ ಥರ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಬೇಕಾಗಿತ್ತು. ಅಲ್ಲಿಂದ ಏಯ್ ನಾನು ಇಲ್ಲಿದ್ದೀನಿ, ಸಾಮಾನ್ಯ ನಾಟಕ ವೀಕ್ಷಣೆ ಇವನು ವೀಕ್ಷಕ, ನಾನು ಇಲ್ಲಿದ್ದೀನಿ, ನನಗೆ ಕೇಳಿಸ್ತಾ ಇಲ್ಲ, ಧ್ವನಿ ಮೈಕೆಲ್ದ ಮಾತಾಡಬೇಕು ನೀನು ಅಂತನ್ನೋರು. ಅಲ್ಲಿ ಕೇಳಿಸೋ ಅದು ಪಿಸು ಮಾತಿರಲಿ, ಆ ಪಿಸು ಮಾತು ಕೂಡ ಅವ್ರಿಗೆ ಕೇಳಿಸ್ಬೇಕು. ಅಷ್ಟು ಥರ ನಮಗೆ ಟ್ರೈನಿಂಗ್ ಕೊಟ್ಟಿದ್ದು, ಅಂದರೆ ನಾವು ಕಲ್ತಿದ್ದೆ ಅವರಿಂದ. ಎಕ್ಸಸೈಸಸ್ ನೀವು ಹೇಳಿದಾಗೆ ಧ್ವನಿ ಕಲ್ಚರ್ ಅನ್ನೋದು ನಿಜ ಅದೆಲ್ಲ ಸರ್. ಎಂಥದ್ದು. ಅದಕ್ಕೊಂದು ಶಾಲೆ ಇದೆ, ಅಂದರೆ ನಾವು ಕಲಿಬೇಕಾದಿದೆ. ಆ ಧ್ವನಿ ಕಲ್ಚರ್ ನಾವು ಹೇಗೆ ಮಾಡ್ಕೋಬೇಕಾಗತ್ತೆ, ಯಾವ ಒಂದು ಉಚ್ಛ್ರಾಯ, ಇದರಲ್ಲಿ ಶಾರೀರದ ಬದಲಾವಣೆಗಳು ಹೇಗೆ ಮಾಡ್ಕೋಬೇಕು, ಏನು ಎಲ್ಲ ನಿಜ. ಆದರೆ ಈ ರಂಗಭೂಮಿ ನಂಟಿರೋರಿಗೆ ವಿಶೇಷವಾಗಿ ನಮ್ಮ ಧ್ವನಿಯನ್ನು ನಾವು ಕಲ್ಚರ್ ಮಾಡ್ಕೋಬೇಕು, ಅದಕ್ಕೆ ನಾವು ಏನೋ ತುಂಬ ಪ್ರಯಾಸ ಪಡಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ಯಾಕೆಂದರೆ ರಂಗಭೂಮಿನೇ ನಮಗೆ ಕಲಿಸ್ಕೊಟ್ಬಿಡುತ್ತೆ. ಅಲ್ಲಿ ನಾವು ತೊಡಗಿಸ್ಕೊಂಡಾಗ ಮಾಡುವಂತಹ ಪಾತ್ರಗಳಲ್ಲೇ ನಮಗೆ ಆ ಮಾಡ್ಯುಲೇಷನ್ಸ್ ಆಗಲಿ, ಮತ್ತು ಶಾರೀರದ ಒಂದು ಮಟ್ಟವನ್ನು ಹೇಗೆ ಬೇಕು, ಒಂದು ತುಂಬ ಪಿಸು ಮಾತು ಕೂಡ ಒಬ್ಬ ಪ್ರೇಕ್ಷಕನಿಗೆ ಹೇಗೆ ರೀಚ್ ಆಗೋದಕ್ಕೆ ನಾವು ಯಾವ ರೀತಿಯ ಮಾತು, ನಮ್ಮ ಕಂಟ್ರೋಲ್ ಹೇಗಿರಬೇಕು, ಪ್ರತಿಯೊಂದು ನಾವು ಅಲ್ಲೇ ಕಲ್ತ್ಕೊಂಡ್ಬಿಡ್ತೀವಿ ಪ್ರಾಕ್ಟಿಕಲ್ ಆಗಿ. ಬಟ್ ಈಗ ಅದಕ್ಕೋಸ್ಕರ ಅಂತ ಶಾಲೆಗಳಿದೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಹಲವಾರು ಏರು ಧ್ವನಿನಲ್ಲಿ ಮಾತಾಡುವಂಥದ್ದು,
ಮತ್ತು ನಮ್ಮ ಧ್ವನಿ ಹಾಳಾಗದೇ ಇರೋ ಹಾಗೆ ನಾವು ಹೇಗೆ ಕಾಪಾಡ್ಕೋಬೇಕು, ಅದಕ್ಕೆ ಏನು ವ್ಯಾಯಾಮಗಳು ಅಂತಲೇ ಇದೆ, ಅದನ್ನು ಮಾಡಬೇಕು, ಈ ರೀತಿದಿದೆ. ಸೊ ನಾವುಗಳು ಪ್ರಾರಂಭ ಮಾಡಿದಾಗ ಇದೇನು ಇರಲಿಲ್ಲ. ಇದೆಲ್ಲ ಏನು ನಮಗೆ ನಮ್ಮ ನಿರ್ದೇಶಕರುಗಳು ನಾಟಕಗಳಲ್ಲಿ ಕೊಟ್ಟ ಪಾತ್ರಗಳ ಮುಖಾಂತರನೇ ನಾವು ಆ ಮಾಡ್ಯುಲೇಷನ್ಸು, ಹಾವಭಾವಗಳು, ಅಲ್ಪಪ್ರಾಣ ಮಹಾಪ್ರಾಣ, ಅಕಾರ ಹಕಾರಗಳು ಎಲ್ಲವೂ ಶುದ್ಧಿಯಾಗಿ ನಾಲಿಗೆನ ದರ್ಭೆ ಹಾಕಿ ಉಜ್ಜಿ ತೀಡಿ ತಿದ್ದಿ ಎಲ್ಲ ಸರಿ ಮಾಡ್ತಾರಲ್ಲ, ಹಾಗೆ ಮಾಡಿಬಿಟ್ರು. ಬಹಳ ಸಂತೋಷ. ಅದೇ ನನಗನ್ಸೋ ಹಾಗೆ ಎಲ್ಲೋ ಒಂದು ಕಡೆ ನೀವಿಬ್ಬರು ಒಟ್ಟಿಗೆ ಸೇರಿ ನಿಮ್ಮ ಈ ಧ್ವನಿ ಪಯಣವನ್ನು ದಾಖಲಿಸಿದ್ರೆ ಬರಹದ ಮೂಲಕ ಅದು ಒಳ್ಳೆ ದಾಖಲೆಯಾಗುತ್ತೆ ಮತ್ತು ಮಾರ್ಗದರ್ಶನ ಸಿಗುತ್ತೆ ಯುವ ಕಲಾವಿದರಿಗೆ ಅಂತ. ನಮ್ಮಲ್ಲಿರೋ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡು ನಿಮ್ಮ ಕೈಯಿಂದ ಬರೆಸ್ಬೇಕಷ್ಟೆ. ಆ ಯೋಗ್ಯತೆ ಇರೋದು ನಿಮಗೇನೆ. ಆಗಲಿ ಆಗಲಿ, ಯಾಕಾಗಬಾರ್ದು. ಈಗ ಹಬ್ಬದ ಸಂದರ್ಭ, ಈ ನಾಗರ ಪಂಚಮಿಯ ಹಬ್ಬ ನಿಮ್ಮಿಬ್ಬರ ಮನಸ್ಸಲ್ಲಿ ಯಾವ ಯಾವ ಹಳೆಯ ನೆನಪುಗಳನ್ನು ಕೆದಕ್ತಾ ಇದೆ, ಅದನ್ನು ಹಂಚ್ಕೋತೀರಾ? ತುಂಬ ಒಳ್ಳೊಳ್ಳೆಯ ನೆನಪುಗಳು ಸರ್. ನನಗಂತೂ ನಮ್ಮ ಅಕ್ಕನ ಮಗಳು ಅಕೌಂಟ್ ನಂಬರ್ ಕೇಳಿ ನನಗೆ ಅದೇನು ಆಶೀರ್ವಾದ ರೂಪದಲ್ಲಿ ಬರುವಂತಹ ಒಂದು ಅದನ್ನೇನು ಕಾಣಿಕೆ, ಅದೇನು ಆಶೀರ್ವಾದದ ಒಂದು ಹಣ ನನಗೆ ಬಂದ್ಬಿಡ್ತು ನನ್ನ ಅಕೌಂಟ್ಗೆ. ಆ ಹಬ್ಬ ಅಂದ್ರೇ ಒಂಥರ ಸಂತೋಷವಾಗಿ ಪ್ರಾರಂಭ ಆಗುತ್ತೆ. ಹೆಣ್ಣು ಮಕ್ಕಳನ್ನ ನಾವೆಲ್ಲ ಹಬ್ಬಗಳಿಗೂ ಕರೆಸ್ತೀವಿ, ಆಚರಣೆ ಅವ್ರನ್ನ ಕೂರಿಸಿ ಒಂದು ವೈಭವೀಕರಿಸಿ ಅವರಿಗೆ ಅರಿಶಿನ ಕುಂಕುಮ ಅದು ಇದು ಕೊಡೋದೆಲ್ಲ ಒಂದು ಕಡೆ. ಆದರೆ ಈ ನಾಗರ ಪಂಚಮಿ ಅನ್ನೋದೇನಿದೆ, ಈ ಸೋದರ ಸೋದರಿಯರ ಬಾಂಧವ್ಯ ಇದೆಯಲ್ಲ, ಅದನ್ನು ತುಂಬ ಗಟ್ಟಿ ಮಾಡೋ ಅಂಥದ್ದು. ಏನೋ ಮನಸ್ತಾಪಗಳಿದ್ದು ಮಾತಾಡಲಿಲ್ಲ ಅಂದರೂ ಕೂಡ ಆ ಹಬ್ಬದ ಹಿಂದಿನ ದಿವಸ ಬಾಪ ನಾನು ನಿನ್ನ ಬೆನ್ನಿಗೆ ಹಾಲು ಇದು ಹುತ್ತದ ಮಣ್ಣು ಹಚ್ತೀನಿ ಬಾರೋ ಅಂತ ಕರೆಯೋ ಅಂತ. ಅಣ್ಣ ಆದರೆ ಹೋಗಿ ಅವ್ರ ಮನೆಗೆ ಹೋಗಿ ತಂಗಿ ಮನೆಗೆ ಹೋಗಿ ಅಣ್ಣ ಹಚ್ಚಿಸ್ಕೊಳ್ಳೋ ಅಂಥ ಸಂಪ್ರದಾಯಗಳು ನಡೆದು ಬಂದಿದೆ. ಹಾಗಾಗಿ ಇಲ್ಲಿ ವೈಮನಸ್ಯ ಅನ್ನೋದು ಯಾವುದೇ ಇದ್ರೂ ಏನೇ ಇದ್ರೂ ಕೂಡ ಅದನ್ನೆಲ್ಲ ದಾಟಿ ಆಚರಿಸುವಂತಹ ವೈಮನಸ್ಯ ಇದ್ರೂ ಕೂಡ ಅಂತ. ಬಟ್ ಭಗವಂತನ ಕೃಪೆಯಿಂದ ನಮಗೆ ಆ ರೀತಿ ಮಾತು ಬಿಡುವಂತ ವೈಮನಸ್ಯ ನಮ್ಮ ಈ ಜೀವನದಲ್ಲಿ ಇಲ್ಲಿ ತನಕ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಆದ್ರೆ ಕತೆಗಳು ಓದಿರೋ ಪ್ರಕಾರ ಇದ್ರ ಪ್ರಕಾರ ವರ್ಷಾನುಗಟ್ಲೆ ನೋಡದೇ ಇರೋರು ಕೂಡ ಎಲ್ಲೋ ಒಂದು ಸಂದರ್ಭ ಸಿಕ್ಕು ನಾವು ಇಂಥ ಕಡೆ ಇದೀವಿ, ಈಗ ಹೋಗಿ ನಾವು ಮೀಟ್ ಮಾಡ್ಬೋದು ಹಬ್ಬದ ದಿವಸ ಅಂದರೆ ಅದು ನಾಗರ ಪಂಚಮಿಗೆ ಮಾತ್ರ. ಅವತ್ತು ಕಾಯ್ತಾ ಇರ್ತೀನಿ, ಅವ್ರ ಮನೆಗೆ ಹೋಗ್ತೀನಿ. ನಮ್ಮ ಅಕ್ಕ ಮಡ್ರಾಸಲ್ಲಿರೋದ್ರಿಂದ ಈಗ ಪ್ರಸ್ತುತ ಅಲ್ಲಿ ನಾನು ಖುದ್ದಾಗಿ ಹೋಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಅವರು ಅದಕ್ಕೇ ಫೋನಲ್ಲೇ ಆಶೀರ್ವಾದ ಮಾಡಿ ಅದೇನು ಹಣ ಕಳಿಸ್ಬೇಕು ಆಶೀರ್ವಾದ ರೂಪದಲ್ಲೇ ಎಲ್ಲ ಕಳಿಸಿ ಆಯಿತು ನೆನ್ನೆನೆ ಅಂತ ಹೇಳಿದ್ನಲ್ಲ. ಗಾಯತ್ರಿ ಮನೆಗೆ ಹೋಗ್ತೀನಿ, ಅಲ್ಲಿ ಅವಳು ಹುತ್ತದ ಪೂಜೆ ಎಲ್ಲ ಮಾಡಿ ಆ ಹುತ್ತದ ಮೃತ್ತಿಕೆ ಆ ಮಣ್ಣನ್ನು ಕೂಡ ತಂದಿರ್ತಾಳೆ. ಅದು ಬೆನ್ನಿಗೆ ಹಾಲು ತನಿ ಎರಿಯೋದು, ಮನೆಯಲ್ಲಿ ತನಿ ಎರಿತೀವಿ. ನಾಗನ ವಿಗ್ರಹಕ್ಕೆ ನಾವು ಅರಳು ಮತ್ತು ಹಣ್ಣು ಹಾಲು ತುಪ್ಪ ಎಲ್ಲ ಹಾಕಿ ತನಿ ಎರಿಯೋದು ಒಂದು ಮನೇಲಿ ಪೂಜೆ ಮುಗಿಸ್ಕೊಂಡು ಗಾಯತ್ರಿ ಮನೆಗೆ ಹೋದರೆ ತುಂಬ ಒಳ್ಳೆಯ ಅವತ್ತೇ ವಿಶೇಷವಾಗಿ ಮಾಡುವಂಥ ಸಿಹಿ ಕಡುಬು ಮತ್ತು ಖಾರದ ಕಡುಬು ಎರಡೂ ಇರುತ್ತೆ. ಹಲವಾರು ಭಕ್ಷ್ಯಗಳು ಬೇರೆ ಇರುತ್ತೆ. ಅವಳ ಆಶೀರ್ವಾದ ಮುಖ್ಯ. ಆಶೀರ್ವಾದ ಆದ ತಕ್ಷಣ ಕೈ ತುಂಬ ಸಂಭಾವನೆ ಕೊಡ್ತಾಳೆ, ತಗೊಂಡು ಚೆನ್ನಾಗಿ ತಿಂದು ಅಲ್ವಾ. ಇಬ್ರು ನಿಜವಾಗ್ಲೂ ಅವ್ರ ಆಶೀರ್ವಾದ ನನ್ನ ಜೀವನದಲ್ಲಿ ಏನಾದರೂ ನಾನು ಈ ರೀತಿ ಒಬ್ಬ ಕಲಾವಿದನಾಗಿ ನಿಮ್ಮಂಥವರಿಂದ, ನೀವೇ ಒಂಥರ ಎಷ್ಟು ದೊಡ್ಡ ಸಾಧಕರು ನೀವು, ನಿಮ್ಮಿಂದ ನಮಗೇನೋ ಹೊಗಳಿಕೆಯ ಮಾತುಗಳು ಬರುತ್ತೆ ಅಂದರೆ ನಮಗೆ ಸಂತೋಷ ಆಗುತ್ತಲ್ವ. ನಮ್ಮದು ಎಲ್ಲೋ ಒಂದು ಕಡೆ ಸಾಧನೆ ಆಗಿದೆಯೇನಪ್ಪ ಅಂತ. ಅದಕ್ಕೆ ನಮ್ಮಿಬ್ಬರ ಅಕ್ಕಂದ್ರ ಬ್ಲೆಸ್ಸಿಂಗ್ಸು ನನಗೆ ತುಂಬಾ ನಿಜ. ಅವರ ಆಶೀರ್ವಾದದಿಂದ ನಮ್ಮ ಬೆಳವಣಿಗೆ ಅನ್ನೋದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಾಯತ್ರಿ ಅವ್ರ ಹತ್ರ ಒಂದು ಮನವಿ ಹೇಳಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಥೆಗಳು, ಐತಿಹ್ಯಗಳು ಇತ್ಯಾದಿ ಖಂಡಿತ ಇದೆ.